ಹಾಯ್ ಹಲೋ ನಮಸ್ಕಾರ. ಬ್ಲ್ಯಾಕ್ ಬಸ್ಟರ್ ಟಾಕ್ಗೆ ಸ್ವಾಗತ ಸುಸ್ವಾಗತ. ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ವಲ್ಲ ಗುರು, ಸಬ್ಸ್ಕ್ರೈಬ್ ಮಾಡಿ ಗುರು, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ವೇಳೆ ತಪ್ಪಿದರೆ ತಿಳಿಸಿ, ನಾವು ಅದನ್ನು ಸರಿಪಡಿಸ್ಕೋತೀವಂತ, ತಿದ್ಕೋತೀವಂತ. ನೋಡ್ತಾ ಇದ್ದೀರಾ, ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ, ಮಾಡಿ, ನಮಗೂ ಮೋಟಿವೇಶನ್ ಇರುತ್ತೆ. ಥ್ಯಾಂಕ್ ಯು. ಮಿರಾಯ್ ಮೂಲತಃ ತೆಲುಗು ಮೂವಿ, ಬಟ್ ಆದರೆ ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಮಾಡ್ತಾವ್ರೆ. ಈ ಮೂವಿನ ಕನ್ನಡದಲ್ಲಿ ಒಂಬಾಳೆ ಫಿಲಮ್ಸ್ ಅವರು ಈ ಮೂವಿನ ರಿಲೀಸ್ ಮಾಡ್ತಾವ್ರೆ. ಈ ಮೂವಿದು ಇವತ್ತು ಟ್ರೈಲರ್ ರಿಲೀಸ್ ಆಯಿತು. ಏನಪ್ಪ ತೆಲುಗು ಮೂವಿ ರಿವ್ಯೂ ಅಂತ ಅಂದ್ಕೋಬೇಡಿ, ಟ್ರೈಲರ್ ಚೆನ್ನಾಗಿದೆ, ಅದಕ್ಕೋಸ್ಕರನೇ ನಾನು ರಿವ್ಯೂ ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಒಂದು ಪಾಯಿಂಟಲ್ಲಿ ಏನೋ ಓಕೆ ನಾರ್ಮಲ್ ಸ್ಟೋರಿನೇ, ಒಂದು ಸ್ವಲ್ಪ ಗ್ರಾಫಿಕ್ ಇರುತ್ತೆ ಅಂದ್ಕೊಂಡೆ, ಬಟ್ ಆದರೆ ಬರ್ತಾ ಬರ್ತಾ ಟ್ರೈಲರ್ ಸಖತ್ತಾಗಿದೆ ಗುರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ಡೈರೆಕ್ಟ್ರು ಬಂದ್ಬಿಟ್ಟು ಕಾರ್ತಿಕ್ ಕಟ್ಟಿಮನಿ ಅಂತ. ಇವರು ಇದಕ್ಕಿಂತ ಮುಂಚೆ ಮೂವಿಗಳು ಮಾಡಿದ್ದಾರೆ, ನಮ್ಗೆ ಅಷ್ಟೊಂದು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಗೊತ್ತಿಲ್ಲದಿರೋದನ್ನೇ ಹೇಳೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಬಟ್ ತೇಜ ಸಜ್ಜಾ ಈ ಸಿನಿಮಾದ ನಾಯಕ ನಟ, ಇವ್ರ ಮೂವಿಗಳನ್ನ ನಾನು ನೋಡಿದ್ದೀನಿ, ಸುಮಾರು ನೋಡಿದ್ದೀನಿ. ಇವರು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿ ಮೂವಿಗಳನ್ನ ನೋಡಿದ್ದೀನಿ. ರೀಸೆಂಟಾಗಿ ಹೀರೋ ಆಗಿದ್ರಲ್ಲ, ಆವಾಗ ಜಾಂಬಿ ರೆಡ್ಡಿ, ಅದ್ಭುತಮ್, ಆ್ಯಂಡ್ ಮೊನ್ನೆ ರೀಸೆಂಟಾಗಿ ಹನುಮಾನ್. ಚೆನ್ನಾಗಿದೆ. ಒಂದಕ್ಕೊಂದಕ್ಕೂ ಈ ಮೂವಿಗೂ ಆ ಮೂವಿಗೂ ಒಂದಕ್ಕೊಂದಕ್ಕೂ ಸಂಬಂಧನೇ ಇರೋಲ್ಲ, ಒಂದೇ ಜಾನರಲ್ಲಿರಲ್ಲ, ಬೇರೆ ಬೇರೆ ಜಾನರ್ ಮೂವಿನೇ ಮಾಡ್ತಾವ್ರೆ. ಅದರಲ್ಲಿ ಈಗ ಮಿರಾಯ್ ಇದೊಂದು ಬೇರೆ ಜಾನರ್ ಅನ್ನಿಸ್ತಾ ಇದೆ ನನಗೆ. ಇದು ಡಿವಿಷನಲ್ ಆಗಿರುತ್ತೆ ಮೂವಿ ಅನಿಸುತ್ತೆ. ಯಾಕಂದರೆ ಈ ಸಿನಿಮಾದ ಕೊನೆಗೆ ಶ್ರೀರಾಮನ ಒಂದು ಕ್ಯಾರೆಕ್ಟರ್ ಬರುತ್ತೆ, ದೇವ್ರ ಕ್ಯಾರೆಕ್ಟರ್ ಅಂತೂ ಏನೋ ಎಕ್ಸ್ಟಾಬ್ಲಿಷನ್ ಮಾಡ್ತವ್ರೆ ಅಂತ ನನಗನ್ನಿಸ್ತಾ ಇದೆ. ಒಟ್ಟಿನಲ್ಲಿ ನನಗೆ ಮಿರಾಯ್ ಟ್ರೈಲರ್ ನೋಡಿದ್ದು ಅನಿಸಿದ್ದು, ಈ ಟ್ರೈಲರಲ್ಲಿ ಏನು ತೋರಿಸೋನೆ ಅದನ್ನು ಗ್ರಿಪ್ಪಿಂಗಾಗಿ ಹೇಳಿದ್ರೆ ಮೋಸ್ಟ್ ಬೆಸ್ಟ್ ಪಾಪ್ಯುಲರ್ ಗುಡ್ ಮೂವಿ ಆಗುತ್ತೆ. ನಮ್ಮ ಕನ್ನಡದವ್ರು ಬಿಡಿ, ಯಾವ ಮೂವಿ ಚೆನ್ನಾಗಿದೆ ಅಂದರೂ ಭಾಷೆ ಬ್ಯಾರಿಕೇಡೇ ಇಲ್ಲ ನಮಗೆ, ಎಲ್ಲ ಭಾಷೆನೂ ನೋಡ್ತೀವಿ ನಾವು. ನಮ್ಮ ಬೆಂಗಳೂರಲ್ಲಂತೂ ಆಲ್ಮೋಸ್ಟ್ ಅಲ್ಲೆಲ್ಲ ಭಾಷೆಗಳು ರಿಲೀಸ್ ಆಗುತ್ತೆ, ಅದರಲ್ಲಿ ಸಂಶಯನೇ ಇಲ್ಲ. ಸಿನಿಮಾ ಚೆನ್ನಾಗಿದ್ದರೆ, ಕತೆ ಚೆನ್ನಾಗಿದ್ದರೆ, ನಮಗೆ ಫಿಲಮಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಅಂತಂದರೆ ನಾವು ಯಾವ ಭಾಷೆ ಅಂತಲೂ ನೋಡೋಲ್ಲ, ಎಲ್ಲ ಭಾಷೆನೂ ಹೋಗ್ತೀವಿ. ಆ ಭಾಷೆ ಈಗ ಬೇರೆ ಓ ಟಿ ಟಿಲಿ ಬೇರೆ ಎಲ್ಲ ಮೂವಿಗಳು ಎಲ್ಲ ಸಬ್ಟೈಟಲಲ್ಲಿ ಬರುತ್ತಲ್ವ, ನೋಡ್ತಾರೆ. ನನಗೆ ಈ ಟ್ರೈಲರ್ ನೋಡ್ಬಿಟ್ಟು ಏನಪ್ಪ ಗ್ರಾಫಿಕ್ಸ್ ಈ ಸಖತ್ತಾಗಿ ಮಾಡೋರು. ಗ್ರಾಫಿಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಅವರು, ಸಖತ್ತಾಗಿ ಮಾಡೋರು ಗ್ರಾಫಿಕ್ಸ್. ಆ್ಯಂಡ್ ಸ್ಟೋರಿಯಲ್ಲಿ ದಮ್ಮಿದೆ ಅನಿಸುತ್ತೆ. ಒಂದು ಟೈಮಲ್ಲಿ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ಫಿಲಮ್ ಕ್ಲಿಕ್ ಆಗುತ್ತೆ, ಒಳ್ಳೆ ರೆಸ್ಪಾನ್ಸ್ ಪಡೆಯುತ್ತೆ ಥಿಯೇಟ್ರಲ್ಲಿ ಅಂತ ನನಗನ್ನಿಸ್ತಾ ಇದೆ. ನೀವು ಟ್ರೈಲರ್ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಸಿನಿಮಾದಲ್ಲಿ ತುಂಬ ಜನ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಗುರು, ಚಿಕ್ಕ ಆರ್ಟಿಸ್ಟ್ ಏನಿಲ್ಲ. ತೇಜ ಸಜ್ಜಾ ಇಟ್ಸ್ ಓಕೆ, ಆ್ಯಂಡ್ ರಿತಿಕಾ ನಾಯಕ್ ಇವರು ಹೊಸಬರು. ಮಂಜು ಮನೋಜ್ ಇವರು ದೊಡ್ಡ ನಟರು ತೆಲುಗಲ್ಲಿ ತುಂಬ ಫಿಲಮ್ಗಳು ಮಾಡಿದ್ದಾರೆ. ಆ್ಯಂಡ್ ಶ್ರೇಯಾ ಶರಣ್ ಅವರು, ಜಗಪತಿ ಬಾಬು, ಜಯರಾಮ್ ಸುಬ್ರಹ್ಮಣ್ಯಂ, ದೊಡ್ಡ ನಟರುಗಳ ದಂಡೆ ಇದೆ. ಈ ಸಿನಿಮಾನ ನಮ್ಮ ಒಂಬಾಳೆ ಫಿಲಮ್ಸ್ ಅವರು ಕನ್ನಡದಲ್ಲಿ ರಿಲೀಸ್ ಮಾಡ್ತವ್ರೆ. ಒಂಬಾಳೆ ಫಿಲಮ್ಸ್ ಮುಟ್ಟಿದ್ದೆಲ್ಲ ಚಿನ್ನನೇ. ಈ ನಡುವೆ ಅವರು ಯಾವ ಮೂವಿನೂ ಅಷ್ಟರಲ್ಲಿಲ್ಲ, ಎಲ್ಲ ಮೂವಿನೂ ತುಂಬ ಚೆನ್ನಾಗಿ ಓಡಿದೆ. ಅದಕ್ಕೆ ಉದಾಹರಣೆ ಮಹಾವತಾರ ನರಸಿಂಹ, ಆ್ಯನಿಮೇಷನ್ ಮೂವಿನೇ ಆ ರೇಂಜಲ್ಲಿ ಓಡ್ತು, ಇನ್ನೂ ರನ್ನಿಂಗಲ್ಲೇ ಇದೆ, ಒಳ್ಳೆ ದುಡ್ಡು ಮಾಡ್ತಾಯಿದೆ ಮೂವಿ. ಅದೇ ಥರ ಮಿರಾಯಿ ಕೂಡ ಒಳ್ಳೆ ಮೂವಿ ಅಂತ ನನ್ನ ಗಟ್ ಫೀಲಿಂಗ್ ಏನು ಗೊತ್ತಾ, ಮೂವಿ ಚೆನ್ನಾಗಿರುತ್ತೆ. ಈ ನಟನಿಗೆ ಎಲ್ಲಿ ಸ್ಟೋರಿಗಳು ಸಿಕ್ಕುತ್ತೆ ಗೊತ್ತಿಲ್ಲ, ಯಾವುದೋ ಒಂದು ಕಥೆನ ಒಪ್ಕೊಳ್ಳೋಲ್ಲ, ಒಳ್ಳೆ ಕಥೆಗಳನ್ನೇ ಒಪ್ಕೋತಾರೆ. ಮಿನಿಮಮ್ ಗ್ಯಾರಂಟಿ ಹೀರೋ. ಈ ಮೂವಿಯಿಂದ ಪ್ಯಾನ್ ಇಂಡಿಯಾ ಹೀರೋ ಆಗಬಹುದು, ಅಥವಾ ಇನ್ನೂ ಮುಂದಕ್ಕೆ ಹೋಗ್ಬೋದು, ಅಷ್ಟು ಚೆನ್ನಾಗಿ ಬರಬಹುದು ಮೂವಿ. ಚೆನ್ನಾಗಿದ್ದರೆ ಎಲ್ಲರೂ ನೋಡ್ತಾರೆ. ನಾನು ಹೇಳಿದ್ನಲ್ವ ಆಗಲೇ, ಭಾಷೆ ಬ್ಯಾರಿಕೇಡ್ ಯಾವ ಮೂವಿಗೂ ಇರೋಲ್ಲ, ಚೆನ್ನಾಗಿದ್ದರೆ ಎಲ್ಲರೂ ನೋಡ್ತಾರೆ. ಆ್ಯಂಡ್ ಈ ಮೂವಿಲಿ ನನಗೆ ಅನಿಸಿದ್ದೇನೆಂದರೆ, ಕೊನೆಗೆ ನಾವೆಲ್ಲ ಎಮೋಷನಲ್ ಆಗುವಂಥ ಸೀನ್ಗಳನ್ನ ಇಟ್ಟಿರ್ತಾರೆ, ಕನೆಕ್ಟ್ ಆಗೇ ಆಗ್ತೀವಿ ಮೂವಿಗೆ. ಯಾವ ಥರ ಹನುಮಾನಿಗೆ ಕೊನೆಗೆ ಕನೆಕ್ಟ್ ಆದ್ವೋ, ಮೂವಿ ಚೆನ್ನಾಗಿದೆ ಹನುಮಾನ್, ಬಟ್ ಕೊನೆಗೆ ಆಂಜನೇಯ ಬಂದಾಗ ಯಾವ ಥರ ಕನೆಕ್ಟ್ ಆದ್ವೋ, ಈ ಮೂವಿಲಿ ಆ್ಯಕ್ಚುಲಿ ಶ್ರೀರಾಮನ ದರ್ಶನ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಥಿಯೇಟ್ರಲ್ಲಿ ನೋಡೋಣ, ಎಂಜಾಯ್ ಮಾಡೋಣ. ಇದೇ ಸೆಪ್ಟೆಂಬರ್ 12ಕ್ಕೆ ಈ ಮೂವಿ ರಿಲೀಸ್ ಆಗ್ತಾಯಿದೆ. ಆದಷ್ಟು ಕನ್ನಡದಲ್ಲೇ ನೋಡೋಕ್ಕೆ ಟ್ರೈ ಮಾಡೋಣ. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆನ್ ಇಟ್ಕೊಳ್ಳಿ. ನಮ್ದು ಯಾವುದೇ ಒಂದು ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ.
ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ನಮಗೂ ಮೋಟಿವೇಶನ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.